ಐಎನ್ಎಸ್ ಅಂಜದೀಪ್ ಯುದ್ಧ ನೌಕೆ ಇಂದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲು ವೇದಿಕೆ ಸಿದ್ಧವಾಗಿದೆ. ಈ ಯುದ್ಧ ನೌಕೆಯನ್ನು ದೇಶೀಯವಾಗಿ ನಿರ್ಮಿಸಲಾಗಿದ್ದು, ಇದು ಜಲಾಂತರ್ಗಾಮಿಯಾಗಿ ಕಾರ್ಯನಿರ್ವಹಿಸಲಿದೆ. ಇದು ಒಟ್ಟಾರೆ ದೇಶದ ನೌಕಾಪಡೆಯ ಸಾಮರ್ಥ್ಯವನ್ನು ವೃದ್ಧಿಸಲಿದೆ. ಚೆನ್ನೈ ಬಂದರಿನ ಪೂರ್ವ ನೌಕಾ ಕಮಾಂಡ್ನಲ್ಲಿಂದು ಈ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದು. ಕಾರ್ಯಕ್ರಮದಲ್ಲಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತಿತರರು ಭಾಗವಹಿಸಲಿದ್ದಾರೆ. ಆತ್ಮನಿರ್ಭರ ಭಾರತ ಯೋಜನೆಯಡಿ ಎಎಸ್ಡಬ್ಲ್ಯೂಸಿ ಉಪಕ್ರಮದಲ್ಲಿ ಈ ನೌಕೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದು 77 ಮೀಟರ್ ಉದ್ದ ಹೊಂದಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಯುದ್ಧ ಸಾಧನವಾಗಿ ಬಳಕೆ ಮಾಡಲಾಗುವುದು. ಕಾರವಾರ ತೀರದಲ್ಲಿ ಅಂಜದ್ವೀಪ ಹೆಸರಿನ ಹಿನ್ನೆಲೆಯಲ್ಲಿ ನೌಕೆಗೆ ಅಂಜದೀಪ್ ಎಂದು ಹೆಸರಿಡಲಾಗಿದೆ.